ಸ್ವಾಗತ. ಸರ್ವಜ್ಞನವರ ವಾರ್ಡ್ 79ಕ್ಕೆ ಎಲ್ಲಿ ನೋಡಿದ್ರೂ ಕಸ. ಈ KHP ಕೊಟ್ಟಿಸೋಲ್ಲಂತೂ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಎಲ್ಲಿ ನೋಡಿದ್ರೂ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಎಲ್ಲನೂ ಒಡೆದು ಪಾಲ್ಬಿದ್ದೋಗಿದ್ದಾವೆ. ಇದನ್ನು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ನೀವು ಅವರು ನೀವು ಇವರು ಅಂತಾರೆ. ನಾವು ಪ್ರಶ್ನೆ ಮಾಡಲ್ಲ, ಸಾರ್ವಜನಿಕರಾಗಿ ನಾವು ಅವ್ರಿಗೆ ಮಾಹಿತಿ ಮುಟ್ಟಿಸೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇವಾಗ ಕಸ ಈ ವಾರ್ಡ್ 79 ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಕಸದ ವಾರ್ಡ್ ಆಗ್ಬಿಟ್ಟಿದೆ. ಮತ್ತು ಇನ್ನೊಂದು ಕಡೆ ನಾನು ಹೇಳ್ಬೇಕಂದ್ರೆ, ಇದು ಮೀಸಲಾತಿಯ ಒಂದು ವಾರ್ಡು. ಮೀಸಲಾತಿ ವಾರ್ಡಾಗಿರ್ತಕ್ಕೋಸ್ಕರ ಇಲ್ಲಿ ಅತಿ ಹೆಚ್ಚಿರ್ತಕ್ಕಂಥವ್ರು SCಗಳು, ಕ್ರಿಶ್ಚಾನಿಟೀಸು ಅತಿ ಹೆಚ್ಚಿರ್ತಕ್ಕಂಥ ಒಂದು ವಾರ್ಡು. ಅದರಲ್ಲಿ CV ರಾಮನಗರ ಕ್ಷೇತ್ರ ಪೈಕಿ SCಗಳು ಅತಿ ಹೆಚ್ಚು ವಾಸಿಸುವ ಸ್ಥಳ ಅಂದರೆ ಈ ನಮ್ಮ 79 ವಾರ್ಡು. ಇಲ್ಲಿ ಜನಗಳು, ಬಡವರು, ಕೂಲಿ ಕಾರ್ಮಿಕರು, ಕೆಲಸ ಮಾಡೋರು, ಮನೆ ಕೆಲಸ ಮಾಡೋರು, ಪೇಂಟಿಂಗ್ ಕೆಲಸ ಮಾಡೋರು, ಬಾರ್ಬೆಂಟ್ರಿ ಕೆಲಸ ಮಾಡೋರು, ಎಲ್ಲ ಥರದ ಜನಗಳು ಇಲ್ಲಿ ವಾಸ ಮಾಡ್ತಾರೆ. ವಾರ್ಡ್ 79 ಇರ್ತಕ್ಕಂಥವರೆಲ್ಲ ಬಡವರೇ. ಅಂಥ ವಾರ್ಡ್ನಲ್ಲಿ ಇದುವರೆಗೂ ಶಾಸಕರು ಬಂದು ಯಾವುದೇ ತರಹ ಕಳೆದ 20 ವರ್ಷಗಳಿಂದ ಯಾವುದೇ ತರಹ ಕಾಮಗಾರಿ ಮಾಡಿ ಅಲ್ಲಿರ್ತಕ್ಕಂಥ ಜನಗಳ ಸಮಸ್ಯೆ ಬಗೆಹರಿಸಿಲ್ಲ. ಅವ್ರು ಕೇಳಿದ್ರೆ ಒಂದು ಉಡಾಪ ಉತ್ತರ ಕೊಡ್ತಾರೆ, ನೀವು ನಮಗೆ ಓಟ್ ಕೊಟ್ಟಿಲ್ಲ, ನಾವು ಯಾಕೆ ನಿಮಗೆ ಬಂದು ಕೆಲಸ ಮಾಡಬೇಕಂತ ಸ್ಥಳೀಯ ಶಾಸಕರು ಹೇಳ್ತಾರೆ. ಆದರೆ ಹೇಗೆ ಹೇಳ್ತಾರೆ ಅಂದರೆ, 2 ಬಾರಿ ಕಾರ್ಪೊರೇಟ್ನ ಗೆಲ್ಸ್ಕೊಟ್ಟಿರ್ತಕ್ಕಂಥ ಒಂದು ವಾರ್ಡು, BJPಯನ್ನು ಗೆಲ್ಸ್ಕೊಟ್ಟಿರ್ತಕ್ಕಂಥ ವಾರ್ಡನ್ನು ಈ ಥರ ಇಕ್ಕಿದ್ದಾರೆ. ಆ ಬಿಲ್ಡಿಂಗ್ನಲ್ಲಿ ವಾಸಿಸುವ ಜನಗಳಿಗೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ, ಓಡಾಡೋಕ್ಕೆ ಸರಿಯಾದ ರೀತಿಯಲ್ಲಿ ರಸ್ತೆ ಇಲ್ಲ, ಎಲ್ಲ ನೋಡಿದ್ರೂ ಬಿಲ್ಡಿಂಗು ಹಾನಿಯಾಗಿದ್ದಾವೆ. ಅದನ್ನು ರಿಪೇರಿ ಮಾಡಿಸ್ಕೊಡುವಂಥ ಒಂದು ವ್ಯವಸ್ಥೆನೂ ಮಾಡಿಲ್ಲ ಸ್ಥಳೀಯ ಶಾಸಕರು. ಈ ಥರ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜನಗಳು ನನಗೆ ಓಟ್ ಕೊಟ್ಟಿಲ್ಲ, ನಾನು ಯಾಕೆ ಬಂದು ಮಾಡಬೇಕು ಅಂತಾರೆ. ಮತ್ತು ನಾವು ಇನ್ನು ಯಾರ ಹತ್ರ ಹೋಗಿ ಹೇಳೋದು? ಈ ವಾರ್ಡ್ಗೂ ನಿಮಗೆ ಸಂಬಂಧ ಇಲ್ಲದೆ ಅಂತ ಸಂದರ್ಭದಲ್ಲಿ ಈ ವಾರ್ಡ್ಗೆ ಸಂಬಂಧಪಟ್ಟಂಥ ಜಿಮ್ಖಾನಾ ಗ್ರೌಂಡ್, ಸ್ಥಳೀಯರು ಆಟ ಆಡೋಕ್ಕೆ ಜಿಮ್ಖಾನಾ ಗ್ರೌಂಡ್ ಇಲ್ಲ, ಬಡವ್ರಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಒಂದು ಚೌಟ್ರಿ ಇಲ್ಲ, ಮತ್ತು ನಾವು ಬೇರೆಗೆ ಎಲ್ಲಾದರೂ ಆಡಬೇಕಂದ್ರೆ ಮತ್ತು ಇರ್ತಕ್ಕಂಥ 3 ಗ್ರೌಂಡ್ಗಳು ಅದನ್ನು ನಮ್ಮ ಬ್ಲಾಕ್ ಮಾಡಿಕ್ಕಿದ್ದಾರೆ. ಜಿಮ್ಖಾನಾ ಗ್ರೌಂಡ್ ಆಟ ಆಡೋಕ್ಕಿಲ್ಲ ಯುವಕರಿಗೆ. ಮತ್ತು ಕ್ಲಾರೆನ್ಸ್ ಗ್ರೌಂಡು ಅದನ್ನು ಖಾಸಗಿ ಶಾಲೆಯವ್ರಿಗೆ ಲೀಸು ಕೊಟ್ಬಿಟ್ಟಿದ್ದಾರೆ. ಜಿಮ್ಖಾನಾ ಗ್ರೌಂಡು ಶ್ರೀಮಂತರಿಗೆ ಲೀಸು ಕೊಟ್ಬಿಟ್ಟಿದ್ದಾರೆ. ಅಲಾಶೀಸು ಅದನ್ನು ಸಹ ಲೀಸು ಕೊಟ್ಬಿಟ್ಟಿದ್ದಾರೆ. ಎಲ್ಲನೂ ಲೀಸು ಕೊಟ್ಬಿಟ್ಟು ಸ್ಥಳೀಯರು, ಯುವಕರು ಎಲ್ಲಿ ಹೋಗಿ ಆಟ ಆಡೋದು? ಇಷ್ಟೊಂದು ಸಮಸ್ಯೆಗಳಿದ್ದಾವೆ ನಮ್ಮ ವಾರ್ಡ್ನಲ್ಲಿ. ನಮ್ಮ ವಾರ್ಡ್ನಲ್ಲಿ ಯಾರನ್ನು ನಾವು ಪ್ರಶ್ನೆ ಮಾಡಬೇಕು? ಸ್ಥಳೀಯ ಶಾಸಕರನ್ನ ಪ್ರಶ್ನೆ ಮಾಡಬೇಕು. ಅತಿ ಹೆಚ್ಚು ಸ್ಲಮ್ ಇರ್ತಕ್ಕಂಥ ವಾರ್ಡ್ ಕೂಡ ನಮ್ಮ ವಾರ್ಡ್. ಬಡತನ, ಸ್ಲಮ್ ಇರ್ತಕ್ಕಂಥದ್ದು. ಸ್ಲಮ್ಮಲ್ಲಿರ್ತಕ್ಕಂಥ ಜನಗಳಿಗೆ ಇದುವರೆಗೂ ಒಂದು ಮನೆಯೂ ನಿರ್ಮಿಸಿಕೊಟ್ಟಿಲ್ಲ ಶಾಸಕರು. ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಮನೆಗಳನ್ನ ನಿರ್ಮಾಣ ಮಾಡಿ ಕೊಡ್ತಾ ಇದ್ದಾರೆ. ಅದು ದಲಿತರಿಗೆ, SCಗಳಿಗೆ ಮಾಡಿಕೊಡ್ತಾನೇ ಇಲ್ಲ. ಮತ್ತು SCಗಳ ಹೆಸರು ಮೇಲೆ ಇವತ್ತು ಕ್ಷೇತ್ರದಲ್ಲಿ ಗೆದ್ದು, ಮೀಸಲಾತಿ ಮೇಲೆ ಗೆದ್ದು ಶಾಸಕರಾಗಿರ್ತಕ್ಕಂಥವ್ರು ಯಾವ ಥರ ಈ ವಾರ್ಡನ್ನು ಅಭಿವೃದ್ಧಿ ಮಾಡಬೇಕು? ಕೆಲಸ ಮಾಡಬೇಕಲ್ವಾ? ಕೆಲಸ ಮಾಡೋಕ್ಕೆ ಬರಬೇಕಲ್ವಾ? ಯಾಕೆ ನಮ್ಮ ವಾರ್ಡಿಗೆ ಬರೋದಿಲ್ಲ? ನಮ್ಮ ವಾರ್ಡ್ನಲ್ಲಿ ಓಟ್ ಕೊಡೋದಿಲ್ಲ, ನೀವೆಲ್ಲ SCಗಳು, ಅದಕ್ಕೋಸ್ಕರ ನಾವು ಬರೋದಿಲ್ಲ ಅಂತ ಹೇಳ್ತಾರೆ ಶಾಸಕರು. ಇಷ್ಟೆಲ್ಲ ಇಷ್ಟಪಟ್ಟು ಸಿಗುತ್ತೆ. ನಮಸ್ಕಾರ.